ಹಲೋ ಫ್ರೆಂಡ್ಸ್, ಟೆಕ್ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಒಂದು ನೇಮಕಗಳು ಇರ್ತವೆ. 4987 ಟೋಟಲ್ ಹುದ್ದೆಗಳು ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಇರುತ್ತೆ. ಪೋಸ್ಟ್ ನೇಮು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಅಂತ ಕರಿಬೋದು. ಸ್ಯಾಲ್ರಿ ನೋಡಿದರೆ 21,700 ಇರೋದು 69,100 ತನಕ ನಿಮಗೆ ಸಿಗ್ತಾಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಸಹ ಹಲವಾರು ಹುದ್ದೆಗಳಿದ್ದಾವೆ. ಆಲ್ಮೋಸ್ಟು 100 ಮಿಲಿಯನ್ ನಿಮಗೆ ಹುದ್ದೆಗಳು ಇಲ್ಲಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಆದ್ದರಿಂದ ಕರ್ನಾಟಕದ ಒಂದು ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಇರೋರಿಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೈ ಆಗುತ್ತೆ, ಕರ್ನಾಟಕಕ್ಕೆ ಬೇರೆ ಕಟ್ ಆಫ್ ನಿಂತಿರುವಂಥದ್ದು. ಇಂಟೆಲಿಜೆನ್ಸ್ ಬ್ಯೂರೋ ರಿಕ್ರೂಟ್ಮೆಂಟ್ ನೋಡೋದಾದರೆ ಇಲ್ಲಿ 10th ಕ್ಲಾಸನ್ನು ಮುಗಿಸಿದ್ರೆ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ. ಏಜ್ ಲಿಮಿಟು 18ರಿಂದ 27 ವರ್ಷದೊಳಗೆ ಯಾರು ಇರ್ತೀರಾ ಅವರೆಲ್ಲೂ ಸಹ ಎಲಿಜಿಬಲ್ ಇರ್ತೀರಾ. ಏಜ್ ರಿಲ್ಯಾಕ್ಷನ್ ನೋಡೋದಾದರೆ OBC ಅವರಿಗೆ 3 ವರ್ಷ ಎಲೆಕ್ಷನ್ ಇದೆ, SC ST ಅವರಿಗೆ 5 ವರ್ಷ ಎಲೆಕ್ಷನ್ ಕೊಡ್ತಾ ಇರೋದು. ಅಪ್ಲಿಕೇಶನ್ ಫೀ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಚಾರ್ಜ್ ಅಂತ ತೊಗೋತಾರೆ. ಇದು ಆಲ್ ಕ್ಯಾಂಡಿಡೇಟ್ ಅವರಿಗೆ ಅಂದರೆ ಎಲ್ಲ ಕ್ಯಾಂಡಿಡೇಟ್ SC ST ಎಲ್ಲ ಕ್ಯಾಂಡಿಡೇಟ್ ಅವರಿಗೆ 550 ರೂಪಾಯಿ ಫೀ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಬೇರೆ ಇರುತ್ತೆ. ಇದು ಅನ್ರಿಸರ್ವ್ಡ್ EWS OBC ಕ್ಯಾಂಡಿಡೇಟ್ ಅವರಿಗೆ ಮಾತ್ರ 100 ರೂಪಾಯಿ ಇರುತ್ತೆ. ಉಳಿದಿರೋಂಥ SC ST ಫೀಮೇಲ್ ಎಕ್ಸ್-ಸರ್ವಿಸ್ಮೆನ್ ಅವರಿಗೆ ಇರೋದಿಲ್ಲ. ಇದನ್ನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದಾದ ನಂತರ ರಿಟರ್ನ್ ಎಕ್ಸಾಮ್ ಇರುತ್ತೆ. ಆನ್ಲೈನ್ ಎಕ್ಸಾಮು 100 ಮಾರ್ಕ್ಸಿಂದ ಇರುತ್ತೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮಿನೇಷನ್ ಬಂದುಬಿಟ್ಟು 50 ಮಾರ್ಕ್ಸಿಂದ ಇರುತ್ತೆ. ಇದು ಒಂದು ಟ್ರಾನ್ಸ್ಲೇಷನ್ ಪೇಪರ್ ಅಂತ ಕರಿಬೋದು, ಬರೆಯೋದಿರುತ್ತೆ. ಇದು ಇದು ಏನು ಆನ್ಲೈನ್ ಎಕ್ಸಾಮ್ ಇರುತ್ತೆ ಇದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಇದು ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ಬರೆಯೋದಿರುತ್ತೆ. ಇದು ಟ್ರಾನ್ಸ್ಲೇಷನ್ ಅಂತ ಮಾಡ್ಕೋದು ಇರೋದು. ನೆಕ್ಸ್ಟು ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್, ಇದು 50 ಮಾರ್ಕ್ಸಿಂದ ಇರುತ್ತೆ ಸ್ನೇಹಿತರೆ. ಇದನ್ನು ಸಹ ನೀವು ಮಾಡಬೇಕು. ನೋಟಿಫಿಕೇಶನ್ ಇದೆ, ನೀವು ಡೀಟೇಲ್ ಆಗಿ ಇನ್ನೊಮ್ಮೆ ಓದ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಕೆಳಗಡೆ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಅಲ್ಲಿ ಹೋಗಿ ಆ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಅದಾದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿಸಿದ್ರೆ ಸಾಕು, ನೀವು ಅರ್ಜಿಗಳನ್ನ ಅಂದರೆ ನೀವು ಜಾಬ್ಗೆ ಸೆಲೆಕ್ಷನ್ ಆಗ್ತೀರಾ. ಇಲ್ಲಿ ಯಾವುದೇ ರೀತಿ ಫಿಸಿಕಲ್ ಇರೋದಿಲ್ಲ, ಫಿಸಿಕಲ್ ಫ್ರೀ ಇರುತ್ತೆ. ಅಂದರೆ ಬರೀ ಎಕ್ಸಾಮ್ ಬರೆಯೋದು, ಇಂಟರ್ವ್ಯೂನ ಫೇಸ್ ಮಾಡೋದು, ನೀವು ಜಾಬ್ಗೆ ಸೆಲೆಕ್ಟ್ ಆಗೋದು ಇಷ್ಟೇ ಇರುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ 26/7/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 17 ಆಗಸ್ಟ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ಅವಾಗಲೂ ಹೇಳಿದಾಗೆ ಇದರ ಒಂದು ನೋಟಿಫಿಕೇಶನ್ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಪ್ಲೈ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಬೇಕಂದರೆ ನಿಮಗೆ ವಿಡಿಯೋ ಬೇಕಂದರೆ ಕೇಳಿ ಅಪ್ಲೈ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದಾಗಿದ್ದು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.